ಗುರು ಈ ಭಾನುವಾರಕ್ಕೆ ಒಂದೊಳ್ಳೆ ದೊನ್ನೆ ಬಿರಿಯಾನಿನ ಮಾಡ್ಕೊಂತೀನಿ. ಯಾಕಂದ್ರೆ ನೆಕ್ಸ್ಟ್ ಕಾರ್ತಿಕ ಬೇರೆ ಶುರು ಆಗ್ಬಿಡುತ್ತೆ. ಬರೀ 20 ನಿಮಿಷದಲ್ಲೇ ಪಕ್ಕ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ದೊನ್ನೆ ಬಿರಿಯಾನಿ ಮತ್ತೆ ಕಬಾಬ್ನೆಲ್ಲ ಟ್ರೈ ಮಾಡ್ಬೋದು. ನಾನಂತೂ ಟೇಸ್ಟ್ ಮಾಡಿ ಫಿದಾಗೋಗಿ ನಿಮ್ಗೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ರೀಸೆಂಟ್ ಆಗಿ ಬ್ಲಿಂಕಿಟ್ ಇಂದ ಎವರ್ ರುಚಿ ಕಬಾಬ್ ಮಸಾಲಾ ಪೇಸ್ಟ್, ಕ್ಷತ್ರಿಯ ಮಸಾಲಾ ಪೇಸ್ಟ್ ಜೊತೆಗೆ ದೊನ್ನೆ ಬಿರಿಯಾನಿ ಕಿಟ್ ನ ತರಿಸ್ಕೊಂಡಿದ್ದೆ. QR ಕೋಡ್ ನ ಸ್ಕ್ಯಾನ್ ಮಾಡೋದ್ರಿಂದ ನಿಮಗೆ ಕುಕಿಂಗ್ ಡೀಟೇಲ್ಸ್ ಎಲ್ಲ ಇನ್ನೂ ಡೀಟೇಲ್ ಆಗಿ ಸಿಗುತ್ತೆ. ಈ ಕಿಟ್ ಒಳಗಡೆ 125 ಗ್ರಾಮ್ ಮಸಾಲೆ, ಅರ್ಧ ಕೆಜಿ ಜೀರಾ ಸಾಂಬಾರ್ ರೈಸ್ ಎಲ್ಲ ಇರುತ್ತೆ. ತುಂಬಾ ಸಿಂಪಲ್ ಆಗಿ ಇದೆ ಗುರು ರೆಸಿಪಿ. ಮೊದಲಿಗೆ ಜೀರಾ ಸಾಂಬಾರ್ ರೈಸ್ ನ 1 ಅವರ್ ತೊಳೆದು ನೆನೆಯೋದಕ್ಕಿಡಿ. ಆ ಗ್ಯಾಪ್ ಅಲ್ಲಿ ನಾವು ಕೂಡ ಕಬಾಬ್ ರೆಡಿ ಮಾಡ್ಕೊಳ್ಳೋಣ ಅಂತ ಒಂದು ಬೌಲ್ ಅಲ್ಲಿ ಆ ಕಬಾಬ್ ಪೇಸ್ಟ್, ಒಂದು ಮೊಟ್ಟೆ ಹೊಡೆದು, ಒಂದು ಅರ್ಧ ನಿಂಬೆಹಣ್ಣು ಹಾಕ್ಬಿಟ್ಟು ಚೆನ್ನಾಗಿ ಕಲ್ಸ್ಕೊಳ್ಳಿ. ಆಮೇಲೆ ಒಂದು ಅರ್ಧ ಕೆಜಿ ಚಿಕನ್ ನ ಆಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ 1-2 ಅವರ್ ಫ್ರಿಜ್ ಅಲ್ಲಿ ಡೀಪ್ ಅಲ್ಲಿ ಇಟ್ಬಿಡಿ. ಕ್ಷತ್ರಿಯ ಮಸಾಲಾ ಪೇಸ್ಟ್ ಗೂ ಸೇಮ್ ಇದೇ ಪ್ರೊಸೀಜರ್ ನೇ ಫಾಲೋ ಮಾಡಿ. ಸೊ ಇದನ್ನ ಡೀಪ್ ಫ್ರೀಸ್ ಮಾಡಕ್ಕಿಟ್ಟು ನಾವು ಬಿರಿಯಾನಿನ ರೆಡಿ ಮಾಡ್ಕೊಂಡ್ವಿ. ಕಾದ ಎಣ್ಣೆಗೆ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಈ ದೊನ್ನೆ ಬಿರಿಯಾನಿ ಮಸಾಲಾ ಪೇಸ್ಟ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಯಾವುದೇ ರೀತಿಯ ಪ್ರಿಸರ್ವೇಟಿವ್ಸ್, ಕೆಮಿಕಲ್ಸ್ ಎಲ್ಲ ಹಾಕಿರಲ್ಲ. ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಂಡ್ಮೇಲೆ ಚಿಕನ್ ನ ಆಡ್ ಮಾಡ್ಕೊಂಡು ಫ್ರೈ ಮಾಡ್ಕೊಬೇಕಾಗುತ್ತೆ. ಯಾವ ರೇಂಜಿಗೆ ಅಂದ್ರೆ ಚಿಕನ್ ಗೆ ಮಸಾಲಾ ಎಲ್ಲ ಪರ್ಫೆಕ್ಟ್ ಆಗಿ ಹಿಡಿದಿರ್ಬೇಕು. ಆವಾಗ ನೀರು ಅಂದ್ರೆ ಅಕ್ಕಿ ನೆನ್ಸಿರ್ತಕ್ಕಂಥ ನೀರ್ನೇ ಹಾಕೊಳ್ಳಿ. ಕುದಿಯೋವಾಗ ನೆನ್ಸಿರ್ತಕ್ಕಂಥ ಅಕ್ಕಿನ ಆಡ್ ಮಾಡ್ಕೊಂಡು 1-2 ವಿಸಿಲ್ ಪ್ರೆಷರ್ ಇಟ್ಬಿಡಿ. ಹೆಂಗು ಪ್ರೆಷರ್ ಎಲ್ಲ ಹೋಗೋದಕ್ಕೆ 10 ನಿಮಿಷ ಆಗುತ್ತೆ. ಆ ಗ್ಯಾಪ್ ಅಲ್ಲೇ ನಾವು ಕೂಡ ಕಬಾಬ್ ನ ರೆಡಿ ಮಾಡ್ಕೊಂಡ್ವಿ. ಹೇಳೋದೇ ಮರ್ತದೆ, ಯಾವುದಕ್ಕೂ ಉಪ್ಪು ಅಥವಾ ಸ್ಪೈಸಸ್ ಏನು ಆಡ್ ಮಾಡೋದ್ ಬೇಕಾಗಿಲ್ಲ. ಎಲ್ಲ ಕಿಟ್ಟಲ್ಲೇ ರೆಡಿ ಆಗಿರುತ್ತೆ. ಲಿಡ್ ತೆಗಿತಾ ಇದ್ದಂಗೆ ನನಗಂತೂ ಟೆಂಪ್ಟಿಂಗ್ ತಡ್ಕೊಳಕ್ಕಾಗಿಲ್ಲ. ಫಸ್ಟ್ ಗೆ ಬ್ಯಾಟಿಂಗ್ ಮಾಡ್ತಾ ಇದ್ದಂಗೆ ಟೇಸ್ಟ್ ಕೂಡ ಸೂಪರ್ ಆಗಿತ್ತು. ಜೆಪ್ಟೋ ಮತ್ತೆ ಬ್ಲಿಂಕಿಟ್ ಅಲ್ಲಿ ಅವೈಲಬಿಲಿಟಿ ಇದೆ. ನೀವು ಕೂಡ ಮಿಸ್ ಮಾಡದೆ ಈ ಭಾನುವಾರಕ್ಕೆ ಆರ್ಡರ್ ಮಾಡ್ಕೊಂಡು ಎಂಜಾಯ್ ಮಾಡಿ.